ನಂಜನಗೂಡಿನಲ್ಲಿ ಕುಡಿಯುವ ನೀರಿಗಾಗಿ ತೀವ್ರ ಪ್ರತಿಭಟನೆ ನಡೆಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನೀರಿಗಾಗಿ ಹೆಡತಲೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ, ಬಸವಟ್ಟಿಗೆ ಗ್ರಾಮಸ್ಥರ ಜಲ ಪ್ರತಿಭಟನೆ, ಜೆಜೆಎಂ ವೈಫಲ್ಯ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪಿಡಿಒ ವರ್ಗಾವಣೆಗೆ ಗ್ರಾಮಸ್ಥರ ಪಟ್ಟು. ನಂಜನಗೂಡಿನಲ್ಲಿ ಕುಡಿಯುವ ನೀರಿಗಾಗಿ ಪರದಾಟ, ನೀರಿಗಾಗಿ ಹೆಡತಲೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ, ಬಸವಟ್ಟಿಗೆ ಗ್ರಾಮಸ್ಥರ ಜಲ ಪ್ರತಿಭಟನೆ, ಜೆಜೆಎಂ ವೈಫಲ್ಯ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪಿಡಿಒ ವರ್ಗಾವಣೆಗೆ ಗ್ರಾಮಸ್ಥರ ಪಟ್ಟು. ಕುಡಿಯುವ ನೀರಿಗಾಗಿ ಬಸವಟ್ಟಿಗೆ ಗ್ರಾಮಸ್ಥರ ಅಲೆದಾಟ ಮುಂದುವರೆದಿದ್ದು, ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಹೆಡತಲೆ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರು ಮುತ್ತಿಗೆಯನ್ನ ಹಾಕಿದ್ದಾರೆ. ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಟ್ಟಿಗೆ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಾಗುತ್ತಿದ್ದು, 3 ದಿನಗಳಿಗೊಮ್ಮೆ ಮಾತ್ರ ನೀರು ಬಿಡಲಾಗುತ್ತಿದ್ದು, ಅದು ಕೇವಲ ಅರ್ಧ ಗಂಟೆ ಮಾತ್ರ ಸರಬರಾಜು ಮಾಡಲಾಗ್ತಿದೆ ಎಂಬುದು ಗ್ರಾಮಸ್ಥರ ಆರೋಪ ಆಗಿದೆ. ಇದರಿಂದ ದಿನನಿತ್ಯದ ಅವಶ್ಯಕತೆಗಳಿಗೂ ನೀರು ಸಿಗದೆ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಜವರಯ್ಯ ಮಾತನಾಡಿ, ಜಲಜೀವನ್ ಮಿಷನ್ ಯೋಜನೆಯಡಿ ಪೈಪ್ಲೈನ್ ಅಳವಡಿಸಿ 2 ವರ್ಷವಾದರೂ ಸಮರ್ಪಕವಾಗಿ ನೀರು ಪೂರೈಕೆ ಆಗುತ್ತಿಲ್ಲ ಎಂದು ಆರೋಪವನ್ನ ಮಾಡಿದ್ದಾರೆ. ನಲ್ಲಿಗಳು ತುಕ್ಕು ಹಿಡಿದು ಮುರಿದು ಬಿದ್ದಿವೆ, ಕೆಲವೆಡೆ ಗುಂಡಿಗಳಲ್ಲಿ ನೀರು ಸಂಗ್ರಹಿಸಿ ಬಳಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಲವಾರು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಬಸವಟ್ಟಿಗೆ ನಾಗೇಂದ್ರ ಮಾತನಾಡಿ, ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿದ್ದರೂ ಪೂರ್ಣಗೊಂಡಿಲ್ಲ. ಆದರೂ ಗ್ರಾಮ ಪಂಚಾಯಿತಿ ಸುಪರ್ದಿಗೆ ತೆಗೆದುಕೊಂಡಿರುವುದು ಪ್ರಶ್ನಾರ್ಹ. ಸಂಬಂಧಿತ ಎಡಬ್ಲ್ಇ ಮನು ಹಾಗೂ ಪಿಡಿಒ ರಾಜಶೇಖರ್ ವಿರುದ್ಧ ಉಡಾಫೆ ಉತ್ತರ ನೀಡುತ್ತಿರುವ ಆರೋಪವನ್ನ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಮಹಿಳೆಯರು ಭಾಗವಹಿಸಿ ತಕ್ಷಣವೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಬಸವಟ್ಟಿಗೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಂಡಿದ್ದು, ಅಧಿಕಾರಿಗಳು ತ್ವರಿತ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ನಮ್ಮ ಸ್ಥಳೀಯ ವರದಿಗಾರರಾದಂತ ವೆಂಕಟೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ? ಖಂಡಿತ ಸುರೇಖ, ನಂಜನಗೂಡು ತಾಲೂಕು ಎಡತಲೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಬಸವಟ್ಟಿಗೆ ಗ್ರಾಮದ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಜೆ ಒಂದು ಮಿಷನ್ ಅಡಿ ಯೋಜನೆ, ಜಲಜೀವನ್ ಮಿಷನ್ ಅಡಿ ಕುಡಿಯೋ ನೀರು, ಮನೆ ಮನೆಗೆ ಕುಡಿಯೋ ನೀರು ಅಂತ ಒಂದು ಏನು ಕಾರ್ಯಕ್ರಮ ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮ ಹಾಕೊಂಡಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೂ ಸಹ ಒಂದು ಕುಡಿಯೋ ನೀರಿನ ಯೋಜನೆಯನ್ನು ತಲುಪಿಸುವಂತ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಆದರೆ ಇದುವರೆಗೂ ಸಹ ಒಂದು ಅಲ್ಲಿನ ಒಂದು ಸ್ಥಳೀಯವಾಗಿ ಮನೆ ಮನೆಗೂ ಒಂದು ನೀರಿನ ಸಂಪರ್ಕ ಕಲ್ಪಿಸಿದರೂ ಸಹ ಸರಿಯಾದ ರೀತಿಯಲ್ಲಿ ನೀರಿನ ಸಂಪರ್ಕ ಲಭ್ಯವಾಗ್ತಿಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಒಂದು ಒಂದು ಪಂಚಾಯತಿಗೆ ಮುತ್ತಿ ಹಾಕಿ ಒಂದು ಪ್ರತಿಭಟನೆ ಮಾಡಿದಂತ ಸಂದರ್ಭ ಅಂತಾನೆ ಹೇಳ್ಬೋದು ಸುರೇಖ. ಯಾಕಂದ್ರೆ ಈ ಒಂದು ಗ್ರಾಮದಲ್ಲಿ ಅಂದ್ರೆ ಕಳೆದ ಒಂದು 2 ವರ್ಷಗಳಿಂದ ಸಹ ಒಂದು ಏನು ಒಂದು ವ್ಯಾಪ್ತಿಯಲ್ಲಿ ಈ ಒಂದು ಪೈಪ್ಲೈನ್ ಅಳವಡಿಸಿದರೆ ಅದೇ ಸಮರ್ಪಕವಾಗಿ ಒಂದು ಕುಡಿಯೋ ನೀರಿನ ಸೌಲಭ್ಯವನ್ನು ಕಲ್ಪಿಸಿಲ್ಲ ಅಂತ ಅಲ್ಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಮುಂಭಾಗ ಒಂದು ಪ್ರತಿಭಟನೆ ಮಾಡಿದ್ರೆ ಅಂತ ಹೇಳ್ಬೋದು ಸುರೇಖ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರ ತೊಂದರೆಯನ್ನ ಕೇಳಿದಾರಾ ಇಲ್ವಾ? ಖಂಡಿತ ಸುರೇಖ, ನಾವು ಗಮನಿಸಬಹುದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಕಾಲ ಪ್ರಾರಂಭ ಮತ್ತು ಕುಡಿಯಲು ನೀರು ಮತ್ತು ಜನ ಮತ್ತು ಜಾನುವಾರಿಗೆ ಒಂದು ನೀರಿನ ಒಂದು ಸೌಲಭ್ಯ ಅತ್ಯಗತ್ಯವಾಗಿದೆ ಅಂತ ನೋಡ್ಬೋದು. ಆದರೆ ಈ ಒಂದು ಏನು ಸ್ಥಳೀಯವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸೋದೊಂದು ಯಾವುದೇ ಒಂದು ಪ್ರಯೋಜನ ಆಗ್ತಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಪಂಚಾಯತಿ ಮುಂಭಾಗ ಒಂದು ಪ್ರತಿಭಟನೆ ಹಾಕೊಂಡಿದೆ ಅಂತ ಅಲ್ಲಿನ ಗ್ರಾಮಸ್ಥರ ಒಂದು ಒತ್ತಾಯ ಆಗಿತ್ತು ಅಂತ ಹೇಳ್ಬೋದು ಸುರೇಖ. ಅಂದ್ರೆ ಅಧಿಕಾರಿಗಳಿಗೆ ಯಾವುದೇ ರೀತಿ ಮನವಿ ಕೊಟ್ಟರು ಕೂಡ ಅವರು ಸ್ಪಂದನೆಯನ್ನೇ ನೀಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಗ್ರಾಮಸ್ಥರು. ಖಂಡಿತ ಸುರೇಖ, ಯಾಕಂದ್ರೆ ಈ ಇತ್ತೀಚಿನ ದಿನಗಳಿಂದ ಏನು ಮುಂಜಾಗ್ರತಾ ಕ್ರಮ, ಬೇಸಿಗೆ ಒಂದು ಪ್ರಾರಂಭವಾಗುವಂತ ಕಾಲಘಟ್ಟ ಅಂತ ಹೇಳ್ಬೋದು. ಏನು ಅಧಿಕಾರಿಗಳು ಏನು ಪಂಚಾಯತಿ ಮುಖಾಂತರ ಅಥವಾ ಒಂದು ಕುಡಿಯೋ ನೀರಿನ ಇಲಾಖೆ ಮುಖಾಂತರ ಏನು ಸಾರ್ವಜನಿಕರ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು, ಒಂದು ಕ್ರಮ ಕೈಗೊಳ್ಬೇಕು ಅನ್ನೋದು ನಿಯಮ ಇದೆ ಅಂತ ಹೇಳ್ಬೋದು ಸುರೇಖ. ಎಸ್ ವೆಂಕಟೇಶ್, ಧನ್ಯವಾದ.